ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನೋಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಉದ್ದಿನ ವಡೆ ಮತ್ತು ರವೆ ಇಡ್ಲಿ ರೆಸಿಪಿಯನ್ನು ನೋಡೋಣ. ಇಲ್ಲಿ ನಾನು ನೋಡಿ 3/4 kg ಉದ್ದಿನಬೇಳೆ ತಗೊಂಡಿದ್ದೀನಿ. ಅಂದರೆ ಬೆಳಗ್ಗೆ ಎದ್ದು ನೆನೆಸಿರೋದು, ರಾತ್ರಿ ರುಬ್ಬುತ್ತಾ ಇರೋದು. ಒಂದು 6 hour ಆದರೂ ನೆನಿಬೇಕು. ಅದನ್ನು ಗ್ರೈಂಡ್ರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಹಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ, ಅದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗೈತಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಬಟ್ಲಕ್ಕೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಅದು ತೇಲ್ತದೆ. ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗೈತೆ ಅಂತ ಅರ್ಥ. ಇವಾಗ ಉದ್ದಿನ ವಡೆಗೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗೈತೆ. ಇವಾಗ ಸ್ವಲ್ಪ ತೆಗಿಯೋಣ. ಜಾಸ್ತಿ ನೀರಾಗಿದ್ದರೆ ವಡೆ ರೀತಿ ಬರಲ್ಲ. ಸ್ವಲ್ಪ ಗಟ್ಟಿಯಾಗೆ ತೆಗೆದಿಕ್ಕೋಬೇಕು. ನೋಡಿ, ಸ್ವಲ್ಪ ತೆಗೆದೈತೆ. ಇವಾಗ ಸ್ವಲ್ಪ ಅದರಾಗೆ ಉಳಿಸೋಣ. ಇಲ್ಲಿ ನಾನು ಅರ್ಧ kg ರವೆಯನ್ನು ತಗೊಂಡಿದ್ದೀನಿ. ಇದು ಉಪ್ಮಾ ರವೆ. ಇದನ್ನು ಒಂದು ಅರ್ಧ ಗಂಟೆ ಕಾಲ ನೆನೆಸಿದ್ದೀನಿ, ಸಾಕು. ಮತ್ತು ಆ ನೀರೆಲ್ಲ ತೆಗಿಯೋಣ. ಇಡ್ಲಿ ರವೆ ಆದರೆ ನೀವು ಒಂದು 2 hours ಆದರೂ ನೆನೆಸಿಕ್ಬೇಕು. ಇದು ಉಪ್ಮಾ ರವೆ, ಬೇಗ ನಂದೋಗ್ಬಿಡ್ತದೆ. ಅದಕ್ಕೆ ಜಾಸ್ತಿ ನೆನೆಸೋದು ಬೇಡ. ನೋಡಿ, ನೀರೆಲ್ಲ ತೆಗೆದ್ಮೇಲೆ ಸುಮ್ಮನೆ ಅದ್ರಾಗ ಸ್ವಲ್ಪ ಹಿಟ್ಟು ಉಳಿದಿರ್ತದಲ್ಲ, ಅದಕ್ಕೆ ಹಾಕೋಣ, ಗ್ರೈಂಡ್ರಿಗೆ ಹಾಕೋಣ. ಅರ್ಧ kg ರವೆಗೆ 1/4 kg ಉದ್ದಿನ ಹಿಟ್ಟನ್ನು ಹಾಕಬೇಕು. ನೀವು ಅಂದಾಜು ಪ್ರಕಾರ ಒಂದು 1/4 kg ಎತ್ತಾಕಿ ಒಂದು ರೌಂಡ್ ಮಾತ್ರ ತಿರುಗಿಸ್ಕೊಳ್ಳಿ, ಸಾಕು. ಪರ್ಫೆಕ್ಟಾಗಿ ಬರ್ತವೆ ರವೆ ಇಡ್ಲಿ. ಇವಾಗ ಆನ್ ಮಾಡೋಣ. ನೋಡಿ, ಸಾಕು. ಗ್ರೈಂಡ್ರ್ ಆಫ್ ಮಾಡಿಬಿಟ್ಟು ಇವಾಗ ಆ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಒಂದು ಬಟ್ಲಾಗೆ ಹಾಕೋಣ. ನೋಡಿ, ಎಲ್ಲ ಕ್ಲೀನಾಗಿ ತೆಗೆದಿದ್ದಾಯಿತು. ಈಗ ಕೈಯಿಂದ ಎರಡನ್ನು ನೀಟಾಗಿ ಒಂದ್ಸಲಿ ತಿರುಗಿಸ್ಕೊಳ್ಳೋಣ. ಬಟ್ಲಾಗಿರೋದನ್ನು ಮಿಕ್ಸ್ ಮಾಡಬೇಕು. ಇದು ರವೆ ಇಡ್ಲಿಗೆ, ಇದು ಉದ್ದಿನ ವಡೆಗೆ. ಈಗ ಉದ್ದಿನ ಹಿಟ್ಟನ್ನು ಫ್ರಿಜ್ನಲ್ಲಿಡೋಣ. ರವೆ ಇಡ್ಲಿದು ಔಟ್ಸೈಡ್ ಇಕ್ಬಿಟ್ಟು ಅದಕ್ಕೆ ಉಪ್ಪೊಂಚೂರು ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಕ್ಕೋಣ. ಅದು ಉಕ್ಕೋಗ್ದಿರ ಇರಬೇಕು ಅಂದರೆ ನೀವು ಅದ್ರ ಕೆಳಗಡೆ ಒಂದು ಪ್ಲೇಟನ್ನು ಇಕ್ಕಿ, ಉಕ್ಕೋಗಿರೋದೆಲ್ಲ ಪ್ಲೇಟಾಗಿರ್ತದೆ. ನೋಡಿ, ಪ್ಲೇಟನ್ನು ಮುಚ್ಚಿಕ್ಕೋಣ. ಬೆಳಗ್ಗೆ ಎದ್ದು ನೋಡಿದ್ರೆ ಈ ಥರ ಉಬ್ಬಿರ್ತದೆ. ಇವಾಗ ಫ್ರಿಜ್ನಲ್ಲಿರೋ ಉದ್ದಿನ ಹಿಟ್ಟನ್ನು ತೆಗಿಯೋಣ. ನೋಡಿ, ಇದನ್ನು ಇವಾಗ ಒಂದು ಸೌಟಿಂದ ಉಪ್ಪು ಹಾಕಿದ್ರಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿರ್ತದೆ. ಬೆಳಗ್ಗೆ ಹಾಕ್ಬಾರ್ದು, ರಾತ್ರಿನೇ ಹಾಕಬೇಕು. ಬೆಳಗ್ಗೆ ಹಾಕಬೇಕು ಅಂದರೆ ನೀವು ಪುಡಿ ಉಪ್ಪು ಇಕ್ಕಬೇಕು. ನೋಡಿ, ಇವಾಗ ರವೆ ಇಡ್ಲಿ ಮಾಡೋದಕ್ಕೆ 1-2 ಚಮಚ ನೀರನ್ನು ಹಾಕೋಣ. ಇಡ್ಲಿ ಪಾತ್ರೆ ಇಕ್ಬಿಟ್ಟು ಎಣ್ಣೆಯನ್ನು ಇಡ್ಲಿ ಪ್ಲೇಟ್ಗಳಿಗೆ ಹಾಕೋಣ. ಸ್ವಲ್ಪ ನೀಟಾಗಿ ಎಣ್ಣೆ ಸವರಿದ ಮೇಲೆ ಇವಾಗ ರವೆ ಇಡ್ಲಿ ಹಿಟ್ಟನ್ನು ಹಾಕೋಣ.
ರವೆ ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರ್ತದೆ ನೋಡಿ. ಇವಾಗ ಈ ಪ್ಲೇಟನ್ನು ತೆಗೆದು ಆ ಇಡ್ಲಿ ಪಾತ್ರೆ ಒಳಗಡೆ ಇಕ್ಕೋಣ. ನಾನಿಲ್ಲಿ ಒಂದು ಪ್ಲೇಟ್ ಮಾತ್ರ ಇಡ್ತಾಯಿದ್ದೀನಿ. ಇವಾಗ ಅದ್ರ ಮೇಲೆ ಇರೋ ಪ್ಲೇಟನ್ನು ಮುಚ್ಚಿಕ್ಕೋಣ. ಒಂದು 15 ಮಿನಿಟ್ಸ್ ತನಕ ಬೇಯಲಿ. ಇವಾಗ ಉದ್ದಿನ ಹಿಟ್ಟಿಗೆ ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿ, ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೋಬೇಕು, ಮತ್ತು 4 ಹಸಿಮೆಣ್ಸಿನ್ಕಾಯಿ ಅದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕು, ಮತ್ತು ಜೀರಿಗೆ ಅರ್ಧ ಟೇಬಲ್ ಸ್ಪೂನು, ಮೆಣಸು ಅರ್ಧ ಟೇಬಲ್ ಸ್ಪೂನು, ಮತ್ತು ಪುದೀನ ಸ್ವಲ್ಪ, ಶುಂಠಿ ಒಂದು 1/4 ಇಂಚಿನಷ್ಟು ತುರುಮ್ಕೊಂಡು ಇಟ್ಕೊಂಡಿದ್ದೀನಿ ಅದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸ್ವಲ್ಪ. ನೀವು ಸೋಡಾ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗೈತೆ ಎಲ್ಲ ಅಂತ ನೋಡೋಣ. ನೋಡಿ ಕರೆಕ್ಟಾಗಿ ಬಂದೈತೆ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯೋದಕ್ಕಿಡೋಣ. ನೋಡಿ ಎಣ್ಣೆ ಕಾದ್ಮೇಲೆ ಒಂದು ಬಟ್ಲಾಕ ನೀರು ತಗೊಂಡು ಕೈ ಅದ್ಕೊಂಡು ಉದ್ದಿನ ವಡೆ ರೀತಿ ಮಾಡಿಬಿಟ್ಟು ಹಾಕ್ತಾ ಇರಬೇಕು. ನೋಡಿ ಪರ್ಫೆಕ್ಟಾಗಿ ಬಂದೈತಿ. ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದ್ರೇ ನೀಟಾಗಿ ಒಂದೊಂದೇ ಬಿಡ್ತಾ ಹೋಗಬೇಕು. ಕೈ ತ್ಯಾಮ್ ಮಾಡ್ಕೊಳ್ತಾ ಇದ್ದರೆ ಹಿಟ್ಟು ಅಂಟಲ್ಲ ಕೈಗೆ. ಇವಾಗ ಒಂದು ಸ್ಪೂನ್ ತಗೊಂಡು ಸುಮ್ಮನೆ ಹಿಂಗಂದರೆ ಸಾಕು, ಎಲ್ಲ ಮೇಲಕ್ಕೆ ತೇಲ್ತವೆ. ಇವಾಗ ಬೇರೆ ಕಡೆ ತಿರುಗಿಸ್ಕೋಣ. ವಡೆಯನ್ನು ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ತಿರುಗಿಸ್ತಾ ಇರಬೇಕು. ನೋಡಿ ಸಾಕು. ಇವಾಗ ತೆಗಿಯೋಣ. ಗೋಲ್ಡನ್ ಬ್ರೌನ್ ಕಲರ್ ಬಂದೈತೆ. ನೋಡಿ ಇಡ್ಲಿ ಬೇಯೋ ಅಷ್ಟೊತ್ತಿಗೆ ವಡೆಗಳು ಪ್ರಿಪೇರ್ ಮಾಡ್ಕೋಬೋದು. ಇವಾಗ 15 ಮಿನಿಟ್ಸ್ ಆದಮೇಲೆ ಸ್ಟವನ್ನು ಆಫ್ ಮಾಡಿದ್ರಿ. ಆವಾಗ 1-2 ನಿಮಿಷ ಕಾಲ ಬಿಟ್ಟರೆ ಈ ಥರ ನೀರು ಏನೂ ಇರಲ್ಲ, ಆರಾಮಾಗಿ ಈಸಿಯಾಗಿ ಇಡ್ಲಿ ತೆಗಿಯೋಕ್ಕೆ ಬರ್ತದೆ. ಇವಾಗ ಒಂದು ಸ್ಪೂನ್ ತಗೊಂಡು ಆ ಸ್ಪೂನನ್ನು ಸ್ವಲ್ಪ ತ್ಯಾಮ್ ಮಾಡಿಕೊಂಡು ತೆಗಿಬೇಕು. ನೋಡಿ ಪರ್ಫೆಕ್ಟಾಗಿ ಬಂದೈತೆ. ಇವಾಗ ಎಲ್ಲ ಒಂದು ಬಟ್ಲಾಗ ಹಾಕೋಣ. ಇವಾಗ ಬಿಸಿ ಬಿಸಿ ಇಡ್ಲಿ ರೆಡಿ. ಓಕೆ ಫ್ರೆಂಡ್ಸ್, ಬಾಯ್.